ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಾನು ಇವತ್ತಿದ್ದೀನಿ ಮೀರಜ್ ಜಂಕ್ಷನಲ್ಲಿ. ಇಲ್ಲಿಂದ ಆಲ್ರೆಡಿ ಒಂದು 4-5 ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ. ನಂದು ಓಲ್ಡ್ ವೀಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಸುಮಾರು 1-2 ವರ್ಷದ ಮುಂಚೆ. ಮತ್ತು ಈಗ ಮೀರಜಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿ ಬೆಂಗಳೂರಿಂದ ಜೋಧ್ಪುರ್ಗೆ ಹೋಗೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದೆ. ಇದು ಮೀರಜ್ ರೈಲ್ವೆ ಸ್ಟೇಷನ್ ಒಳಗೆ ಬಂದು ಈ ಥರ ಇರುತ್ತೆ. ಟಿಕೆಟ್ ಕೌಂಟ್ರೆಲ್ಲ ಆಲ್ರೆಡಿ ತಮಿಳಿನಲ್ಲಿ ನೋಡಿರ್ತೀರ. ನಾನು ಹೋಗ್ತಿರೋ ಟ್ರೈನ್ ಬಂದುಬಿಟ್ಟು ಹರಿಪ್ರಿಯ ಎಕ್ಸ್ಪ್ರೆಸ್. ಕೊಲ್ಹಾಪುರದಿಂದ ತಿರುಪತಿಗೆ ಹೋಗೋ ಹರಿಪ್ರಿಯ ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತಿದ್ದೀನಿ. ಇದೇ ನೋಡಿ ಜೋಧ್ಪುರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ಇದಕ್ಕೆ ರೇಕ್ ಶೇರ್ ಎಲ್ಲ ಇದೆ, ಅಜ್ಮೀರ್ ಜೊತೆ, ಭಗತ್ ಕಿ ಕೋಟಿ ಜೊತೆ. ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಬರುತ್ತೆ. ಹಾಗೆ ಪ್ಲ್ಯಾಟ್ಫಾರ್ಮ್ ನಂಬರ್ 4ಕ್ಕೆ ಕಲಬುರಗಿಯಿಂದ ಕೊಲ್ಹಾಪುರಕ್ಕೆ ಹೋಗೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನು ಅರೈವಲ್ ಆಗ್ತಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 4ಕ್ಕೆ. ಈ ಟ್ರೈನು ಬೆಳಿಗ್ಗೆ 6:40 ಕಲಬುರಗಿಯಿಂದ ಹೊರಟು ಈಗ ಮೀರಜಿಗೆ ಬಂದಿದೆ 12:44. ಸೊ ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಅರೈವಲ್ ಆಗ್ತಿದೆ ನೋಡಿ. ಕೊಲ್ಹಾಪುರದಿಂದ ತಿರುಪತಿಗೆ ಹೋಗುವ ಹರಿಪ್ರಿಯ ಎಕ್ಸ್ಪ್ರೆಸ್ಸು. ಟ್ರೈನ್ ನಂಬರ್ ಬಂದುಬಿಟ್ಟು 17416. ಈ ಟ್ರೈನ್ಗೆ ರೇಕ್ ಶೇರ್ ಇದೆ ಕೊಲ್ಹಾಪುರ ಟು CSMT ಮುಂಬೈ ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್ ಜೊತೆ. ಸೊ ಈ ಟ್ರೈನ್ ಜರ್ನಿ ಎಂಡ್ ಟು ಎಂಡ್ ಬೇಕಂದರೆ ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲ ಬೇಡ ಇದು ಬಳ್ಳಾರಿಯಿಂದ ತಿರುಪತಿ ಮಾಡಿ ಅಂದರೆ ಅದನ್ನು ಮಾಡ್ತೀನಿ. ಎಲ್ಲಿಂದ ಎಲ್ಲಿಗೆ ಬೇಕು ಹರಿಪ್ರಿಯ ಎಕ್ಸ್ಪ್ರೆಸ್ಸಲ್ಲಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸದ್ಯಕ್ಕೆ ನಾನು ಇವತ್ತು ಬೆಳಗಾವಿವರೆಗೂ ಮಾತ್ರ ಈ ಟ್ರೈನಲ್ಲಿ ಜರ್ನಿ ಮಾಡ್ತಿದ್ದೀನಿ, ಮೀರಜ್ ಟು ಬೆಳಗಾವಿ. ಫುಲ್ ತುಂಬ ಜನ ಇದ್ದಾರೆ ಗುರು ಇಲ್ಲಿ ಪ್ಯಾಸೆಂಜರ್ಸು ಟ್ರೈನ್ ಬೋರ್ಡ್ ಮಾಡೋಕ್ಕೆ. ನಮ್ಮ ಟ್ರೈನು ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 1:10 ಬಟ್ ನಮ್ಮ ಟ್ರೈನ್ ಬಂದಿದೆ 12:50, 20 ನಿಮಿಷ ಮುಂಚಿತವಾಗಿ ಬಿಫೋರ್ ಬಂದಿದೆ. ಇಲ್ಲಿ ಡಿಪಾರ್ಚರ್ ಟೈಮಿಂಗ್ ಇರೋದು 1:20. ಯಾಕಂದರೆ ಲೋಕೋ ರಿವರ್ಸಲ್ ಆಗಬೇಕು, ವಾಟರಿಂಗ್ ಆಗಬೇಕು. ಪ್ಲ್ಯಾಟ್ಫಾರ್ಮ್ ನಂಬರ್ 3 ನಮ್ಮದು ಲೋಕೋ ಎಲ್ಲ ಅಟ್ಯಾಚ್ ಮಾಡಿದ್ರು, ರಿವರ್ಸಲ್ ಆಗಿ ಅಟ್ಯಾಚ್ ಎಲ್ಲ ಮಾಡಿದ್ದಾರೆ. ವ್ಯಾಪ್ 7 ಲೋಕೋ. ಜೋಧ್ಪುರ್ ಗಾಡಿಗೆ ಟೈಮ್ ಆಗಿದ್ದರೂ ಇನ್ನೂ ಹೊರಟಿಲ್ಲ ಅದು ಪ್ಲ್ಯಾಟ್ಫಾರ್ಮ್ ನಂಬರ್ 1ರಿಂದ. ಈ ಕಡೆ ಲೋಕೋ ಕಪ್ಲಿಂಗ್ ಆಗ್ತಿದೆ ವ್ಯಾಪ್ 4 ಕಲಬುರಗಿ ಕೊಲ್ಹಾಪುರ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಜೊತೆಗೆ. ಇನ್ನು ನಮ್ಮ ಟ್ರೈನು ರೂಟ್ ಬಗ್ಗೆ ನೋಡ್ಕೊಬೇಕಂದ್ರೆ ಕೊಲ್ಹಾಪುರ, ಮೀರಜು, ಉಗಾರ, ಕುಡಚಿ, ರಾಯಬಾಗ, ಘಟ್ಟಪ್ರಭಾ, ಬೆಳಗಾವಿ, ಖಾನಾಪುರ, ಲೋಂಡಾ, ಅಳ್ನಾವರ, ಧಾರವಾಡ, ಹುಬ್ಬಳ್ಳಿ, ಗದಗ್, ಕೊಪ್ಪಳ, ಮುನಿರಾಬಾದು, ಹೊಸಪೇಟೆ, ತೋರಣಗಲ್ಲು, ಬಳ್ಳಾರಿ, ಗುಂತಕಲ್ಲು, ಗುತ್ತಿ, ತಾಡಿಪತ್ರಿ, ಯರಗುಂಟ್ಲ ಜಂಕ್ಷನ್ನು, ಕಡಪ, ರಾಜಂಪೇಟ, ರೇಣಿಗುಂಟ, ತಿರುಪತಿ. ನಾಳೆ ಬೆಳಿಗ್ಗೆ 8:15 ಹೋಗಿ ಸೇರುತ್ತೆ ತಿರುಪತಿಗೆ ನಮ್ಮ ಹರಿಪ್ರಿಯ ಎಕ್ಸ್ಪ್ರೆಸ್ಸು. ಕಲಬುರಗಿಯಿಂದ ಕೊಲ್ಹಾಪುರಕ್ಕೆ ಹೋಗೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ಡಿಪಾರ್ಚರ್ ಆಗ್ತಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 4ರಿಂದ ಮೀರಜ್ ಜಂಕ್ಷನಲ್ಲಿ. ಸೊ ಅದು ಹೋಗೋ ರೂಟು ತೋರಿಸ್ತೀನಿ ನಾನು ನಿಮಗೆ. ಆ ಟ್ರೈನ್ ವೀಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ, ಆದಷ್ಟು ಬೇಗ ಮಾಡ್ತೀವಿ. ಅದು ಕೊಲ್ಹಾಪುರ ಕಲಬುರಗಿ ಅಥವಾ ಕಲಬುರಗಿಯಿಂದ ಕೊಲ್ಹಾಪುರಕ್ಕೆ ಎಂಟು ಮಾಡೋಣ ಆ ಟ್ರೈನ್ನ. ನಮ್ಮ ಟ್ರೈನು ಸ್ಟಾರ್ಟ್ ಆಯಿತು. 1:20 ಹೊರಡಬೇಕಾಗಿರೋ ನಮ್ಮ ಟ್ರೈನು 1:28 ಮೀರಜಿಂದ ಹೊರಟಿದೆ. ಇನ್ನು ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಉಗಾರ್ ಕುರ್ದ, ಕರ್ನಾಟಕದಲ್ಲೇ. ಇದು ಮೀರಜು ಒಂದು ಮೈನ್ ಜಂಕ್ಷನ್ ಗುರು, ಪುಣೆ ಡಿವಿಷನಲ್ಲಿ CR ಝೋನಲ್ಲಿ. ಇಲ್ಲಿಂದ ಒಂದು ಲೈನು ಬೆಳಗಾವಿಗೆ, ಒಂದು ಲೈನು ಕೊಲ್ಹಾಪುರಕ್ಕೆ, ಒಂದು ಲೈನು ಸಾಂಗ್ಲಿಗೆ, ಒಂದು ಲೈನು ಪಂಡ್ರಾಪುರ ಅಂದರೆ ಕುರುದ್ವಾಡಿ ಜಂಕ್ಷನ್ ಕಡೆಗೆ. ಟೋಟಲ್ಲು 4 ಲೈನ್ಸು. ಒಂದು ಒನ್ ಆಫ್ ದಿ ಬಿಗ್ಗೆಸ್ಟ್ ಜಂಕ್ಷನ್ ಅಂತಲೇ ಹೇಳ್ಬೋದು ಪುಣೆ ಡಿವಿಷನಲ್ಲಿ. ಫ್ರೆಂಡ್ಸ್, ಈ ಕಡೆ ಜಂಕ್ಷನ್ ರೂಟ್ ಏನು ನೋಡ್ತಿದ್ದೀರಾ ನೀವು ಬಲಗಡೆಗೆ, ಅದು ಕೊಲ್ಹಾಪುರಕ್ಕೆ ಹೋಗೋ ರೂಟು, ಸಿಂಗಲ್ ಲೈನ್ ಸೆಕ್ಷನ್ನು. ಕಲಬುರಗಿ ಕೊಲ್ಹಾಪುರ ಗಾಡಿ ಇದೇ ರೂಟಲ್ಲಿ ಹೋಗಿದ್ದದು. ಫ್ರೆಂಡ್ಸ್, ಮೀರಜ್ ಜಂಕ್ಷನಿಂದ
ಸುಮಾರು ಒಂದು 500 ಮೀಟ್ರು ಬಂದಿದ ತಕ್ಷಣ ಈ ಥರ ಬೋರ್ಡ್ ಕಾಣಿಸುತ್ತೆ ನೋಡಿ, ಅಲ್ಲಿಂದ SWR ಸ್ಟಾರ್ಟು. ಇಲ್ಲಿವರೆಗೂ CR ಅಲ್ಲಿ ಇದ್ದಿದ್ದು, ಈಗ ಇಲ್ಲಿಂದ ನಮ್ಮ ನೈಋತ್ಯ ರೈಲ್ವೆ ಸರಿಹದ್ದು ಪ್ರಾರಂಭ ಆಗುತ್ತೆ. ವೆಲ್ಕಮ್ ಟು SWR. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ವಿಜಯನಗರ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ನಾನು ಸ್ಟಾಪ್ಸ್ ಇರೋದು ಮಾತ್ರ ತೋರಿಸ್ತೀನಿ. ಯಾವ್ಯಾವ ಸ್ಟಾಪ್ಸ್ ಇದಾವೆ ಅಂದರೆ ಬೆಳಗಾವಿಯಲ್ಲಿ ಉಗರ್ಕುರ್ದ, ಕುಡಚಿ, ರಾಯಬಾಗ, ಘಟ್ಟಪ್ರಭಾ, ಇವು 4 ಸ್ಟಾಪ್ಸ್ ಇರೋದು. ಮೀರಜಿಂದ ಬೆಳಗಾವಿವರೆಗೂ, ಮೀರಜು ಬೆಳಗಾವಿ ತೆಗೆದುಬಿಟ್ರೆ 4 ಸ್ಟಾಪ್ಸ್ ಇದೆ. ಈ 4 ಸ್ಟಾಪ್ಸು ತೋರಿಸ್ತೀನಿ, ಬೇರೆವು ತೋರಿಸಲ್ಲ. ಯಾಕಂದರೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸಲ್ಲಿ ಆಲ್ರೆಡಿ ತೋರಿಸಿದ್ದೀನಿ ನಾನು. ನೆಕ್ಸ್ಟ್ ಇನ್ನೊಂದು ಪ್ಲ್ಯಾನ್ ಇದೆ ನನಗೆ, ಇದೇ ರೂಟಲ್ಲಿ ಪ್ಯಾಸೆಂಜರ್ ಟ್ರೈನು ಅಥವಾ ಡೆಮೋ ಟ್ರೈನ್ ಮಾಡ್ಬೇಕಂತ ಹೇಳ್ಬಿಟ್ಟು. ಸೊ ಆವಾಗ ಪ್ರತಿಯೊಂದು ಸ್ಟಾಪ್ಸು ನಾನು ನಿಮ್ಗೆ ತೋರಿಸ್ತೀನಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಶೆಡ್ಬಾಳ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಏನೋ ಟ್ರ್ಯಾಕು ಮೇಂಟೆನೆನ್ಸ್ ವರ್ಕ್ ನಡೀತಿದೆ ಉಗಾರ ಕುರ್ದ ಔಟರಲ್ಲಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಉಗಾರ ಕುರ್ದ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಆ ಕಡೆ ಇರೋದು ಹರಿಪ್ರಿಯ ಎಕ್ಸ್ಪ್ರೆಸ್. ಹರಿಪ್ರಿಯ ಎಕ್ಸ್ಪ್ರೆಸ್ ಮೀಟ್ಸ್ ಹರಿಪ್ರಿಯ ಎಕ್ಸ್ಪ್ರೆಸ್. ಆ ಕಡೆ ತಿರುಪತಿಯಿಂದ ಕೊಲ್ಹಾಪುರಕ್ಕೆ ಹೋಗ್ತಿರೋ ಟ್ರೈನು ಆ ಟ್ರೈನು. ನಮ್ಮ ಟ್ರೈನು ಕೊಲ್ಹಾಪುರದಿಂದ ತಿರುಪತಿಗೆ ಹೋಗ್ತಿದೆ. ಹೊರಟಿದೆ ಉಗಾರ ಕುರ್ದ ರೈಲ್ವೆ ಸ್ಟೇಷನಿಂದ. ನಮ್ಮ ಟ್ರೈನ್ ಈಗ ಕೃಷ್ಣಾ ನದಿನ ದಾಟ್ತಿದೆ. ಕೃಷ್ಣಾ ರಿವರ್ ಬ್ರಿಡ್ಜು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕುಡಚಿ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 1 ಗಂಟೆ 51 ನಿಮಿಷಕ್ಕೆ.
ಆನ್ ಟೈಮಲ್ಲಿದೆ ಗಾಡಿ. ಕುರ್ಚಿಯಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ನೀವು ಈ ವಿಡಿಯೋನ ಯಾವ್ಯಾವ ಊರಿಂದ ನೋಡ್ತಿದ್ದೀರಾ, ಎಲ್ಲಿಂದ ನೋಡ್ತಿದ್ದೀರಾ, ನಿಮ್ಮೂರ ಹೆಸ್ರನ್ನ ಕಾಮೆಂಟ್ ಮಾಡಿ. ಕುಡಚಿ ರೈಲ್ವೆ ಸ್ಟೇಷನ್. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಚಿಂಚಲಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತೀವಿ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ರಾಯಬಾಗ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ರಾಯಬಾಗ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ, ಪ್ಲ್ಯಾಟ್ಫಾರ್ಮ್ ನಂಬರ್ 2ಕ್ಕೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 2 ಗಂಟೆ 5 ನಿಮಿಷಕ್ಕೆ. ಬಟ್ ನಮ್ಮ ಟ್ರೈನ್ ಎಂಟ್ರಿ ಆಗ್ತಿದೆ 2 ಗಂಟೆ 10 ನಿಮಿಷಕ್ಕೆ, 5 ನಿಮಿಷ ತಡವಾಗಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಚಿಕ್ಕೋಡಿ ರೋಡ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತೀವಿ. ನಮ್ಮ ಟ್ರೈನ್ ಈಗ ಬಾಗೇವಾಡಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಘಟ್ಟಪ್ರಭಾ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಘಟ್ಟಪ್ರಭಾ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ, ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ. ಬೆಳಗಾವಿಯಿಂದ ಮೀರಜ್ಗೆ ಹೋಗೋ ಪ್ಯಾಸೆಂಜರ್ ಟ್ರೈನು, ಡೆಮೋ ಟ್ರೈನು ಕ್ರಾಸಿಂಗ್ ಆಗ್ತಿದೆ ಘಟ್ಟಪ್ರಭಾ ರೈಲ್ವೆ ಸ್ಟೇಷನಲ್ಲಿ. ಘಟ್ಟಪ್ರಭಾ ರೈಲ್ವೆ ಸ್ಟೇಷನ್ನು. ಫ್ರೆಂಡ್ಸ್, ಇಲ್ಲಿಂದ ಗೋಕಾಕ್ ಫಾಲ್ಸ್ ಎಷ್ಟು ದೂರ ಆಗುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹೊರಟಿದೆ ನಮ್ಮ ಟ್ರೈನು ಘಟ್ಟಪ್ರಭಾ ರೈಲ್ವೆ ಸ್ಟೇಷನಿಂದ. ಇನ್ನು ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಬೆಳಗಾವಿ. ಫ್ರೆಂಡ್ಸ್, ಇಲ್ಲಿಂದ ಗೋಕಾಕ್ ಫಾಲ್ಸಿಗೆ ಎಷ್ಟು ದೂರ ಆಗುತ್ತೆ ಅಂತ ತಿಳಿಸಿ. ಇಲ್ಲಿ ಬಂದು ಇಳ್ಕಂದ್ರೆ ಗೋಕಾಕ್ ಫಾಲ್ಸ್ಗೆ ಹೋಗ್ಬೋದಾ, ಬಸ್ಸಸ್ ಕನ್ವೆಂಟ್ ಇದ್ದಾವ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲ ಗೋಕಾಕ್ ರೋಡ್ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಬೇಕಾ, ಯಾವ್ದು ನಿಯರ್ ಆಗುತ್ತೆ ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಟ್ರೈನ್ ಈಗ ಘಟ್ಟಪ್ರಭಾ ನದಿನ ದಾಟ್ತಿದೆ.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಬೆಳಗಾವಿ ಸಿಟಿನ ಎಂಟ್ರಿ ಆಗಿದೆ. ಬೆಳಗಾವಿಗೆ ಹೋಗೋ ಟೈಮಿಂಗ್ ಇರೋದು 3 ಗಂಟೆ 40 ನಿಮಿಷಕ್ಕೆ. ಬಿಫೋರಲ್ಲಿದೆ ಗಾಡಿ. ನಾನು ಬೆಳಗಾವಿ ರೈಲ್ವೆ ಸ್ಟೇಷನ್ಗೆ ಹೋದ್ಮೇಲೆ ಎಷ್ಟೊತ್ತು ಹೋಯ್ತು ಅಂತ ಹೇಳ್ತೀನಿ. ಘಟ್ಟಪ್ರಭಾ ಬಿಟ್ಟಿದ ಮೇಲೆ ನಮ್ಗೆ ನೆಕ್ಸ್ಟ್ ಸ್ಟಾಪ್ ಇದ್ದಿದ್ದು ಬೆಳಗಾವಿನೇ. ಸೊ ಅದಕ್ಕೆ ಡೈರೆಕ್ಟಾಗಿ ಬೆಳಗಾವಿ ತೋರಿಸ್ತೀನಿ. ಆಗಲೇ ಹೇಳ್ದಂಗೆ ನಾನು ಬೆಳಗಾವಿಯಿಂದ ಮೀರಜ್ ಪ್ಯಾಸೆಂಜರ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಸ್ಟಾಪ್ನು ನಾನು ನಿಮ್ಗೆ ತೋರಿಸ್ತೀನಿ. ಪ್ಲ್ಯಾಟ್ಫಾರಮ್ ನಂಬರ್ 1ಕ್ಕೆ ಎಂಟ್ರಿ ಆಗ್ತಿದೆ ನಮ್ಮ ಟ್ರೈನು. ಹರಿಪ್ರಿಯ ಎಕ್ಸ್ಪ್ರೆಸ್ಸು 3 ಗಂಟೆ 40 ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು 3 ಗಂಟೆ 26 ನಿಮಿಷಕ್ಕೆ ಎಂಟ್ರಿ ಆಗ್ತಿದೆ ಬೆಳಗಾವಿ ರೈಲ್ವೆ ಸ್ಟೇಷನ್ಗೆ. ಫ್ರೆಂಡ್ಸ್, ಇದು ನೋಡಿ ಯಾವ ಥರ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ನೋಡಿ ನಮಗೆ ತುಂಬ ಬೇಜಾರಾಗುತ್ತೆ. ಇದು ಈ ಥರ ಹಾಕೋದ್ರಿಂದನೇ ನಮಗೆ ಹಿಂದಿ ಕಂಡ್ರೆ ಆಗಲ್ಲ. ದಯವಿಟ್ಟು ಅದನ್ನು ಕಂಟ್ರೋಲ್ ಮಾಡ್ಕೊಬೇಕು. ಎಲ್ಲಂದ್ರೆ ಅಲ್ಲಿ ಹಾಕ್ಬಾರ್ದು. ನಿಮ್ಮ ಹಿಂದಿ ರಾಜ್ಯಗಳಲ್ಲಿ ಹೋಗಿ ಹಾಕ್ಕೊಳ್ರಿ. ಇದು ನಮ್ಮ ಈ ಟ್ರೈನ್ ಬಂದುಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಸೌತ್ ಇಂಡಿಯಾದಲ್ಲಿ ಅಡ್ಡಾಡೋ ಟ್ರೈನು. ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ. ಸೊ ಇಲ್ಲೆಲ್ಲ ಈ ಥರ ಹಾಕಿದ್ರೆ ಏನು ಹೇಳೋಕ್ಕಾಗಲ್ಲ. ಸುಮ್ಮನೆ ಜಗಳಗಳಾಗ್ತವೆ ಈ ಥರ. ಒಬ್ರಿಗೆ ಆಗ್ದಿರಂಗೆ ಆಗ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಸ್ಟಿಕ್ಕರ್ ಬಗ್ಗೆ ಮಾತಾಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ.